ಬೆಳಗಾವಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಪತ್ತೆ ವಿಚಾರ ಮಹಾರಾಷ್ಟ್ರ ಪೊಲೀಸರು ಈ ಬಗ್ಗೆ ಪತ್ರ ಬರೆದಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪೊಲೀಸರಿಗೆ ಮಹಾರಾಷ್ಟ್ರ ಪೊಲೀಸರಿಂದ ಪತ್ರ ಬಂದಿದೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೇಳಿದ್ದೇನೆ. ತನಿಖೆ ಪ್ರಾರಂಭಿಕ ಹಂತದಲ್ಲಿದೆ. ಹೆಚ್ಚಿನ ಮಾಹಿತಿ ಇಲ್ಲ. ಪೊಲೀಸರು ಏನು ಕ್ರಮ ತೆಗೆದುಕೊಳ್ಳಬೇಕು ಅದನ್ನು ತಗೋತಾರೆ. ಅಂದ್ರೆ ಈಗ 3 ರಾಜ್ಯಗಳಿಗೆ ಸಂಬಂಧಪಟ್ಟಂತ ಕೇಸ್ ಆಗಿದೆ ಇದು. ಇಲ್ಲ, ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ. ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಎಷ್ಟು ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಹೆಲ್ಪ್ ಕೇಳಿದಾರೆ ಸರ್ ಲೆಟ್ರಲ್ಲಿ ಮಹಾರಾಷ್ಟ್ರದವರು ಅಥವಾ ಹೆಲ್ಪ್ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನೂ ಇದಿಲ್ಲ. ಇಲ್ಲ, ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ನಾಸಿಕ್ ಎಸ್ಪಿಯಿಂದ ಪತ್ರ ಬಂದಿದೆ. ಬೆಳಗಾವಿ ಜಿಲ್ಲೆ ಎಸ್ಪಿ ಕಚೇರಿಗೆ ಪತ್ರ ಬಂದಿದೆ. ಈಗ ಜನವರಿ 6ರಂದು ಎಸ್ಪಿ ಕಚೇರಿಗೆ ಲೆಟರ್ ಬಂದಿದೆ. ಬೆಳಗಾವಿಯಲ್ಲಿ ಎಸ್ಪಿ ರಾಮರಾಜನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 400 ಕೋಟಿ ದರೋಡೆ ಮಾಡಿದ್ದಕ್ಕೆ ಕಿಡ್ನಾಪ್ ಮಾಡಿದ್ದಾರೆ. ಇದರಲ್ಲಿ ಚೋರ್ಲಾ ಘಾಟ್ನಲ್ಲಿ ನಡೆದಿದೆ ಅಂತ ಹೇಳಿದ್ದಾರೆ. ವಿಶೇಷ ತನಿಖಾ ತಂಡ ನಾಸಿಕ್ಗೆ ಕಳಿಸಿದ್ದೇವೆ. SIT ತಂಡ ಆರೋಪಿಗಳ ವಿಚಾರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ತಂಡಕ್ಕೆ ವಿಚಾರಣೆಗೆ ಅವಕಾಶ ಕೊಟ್ಟಿಲ್ಲ. ಅರೆಸ್ಟ್ ಆದವರನ್ನ ನಮ್ಮ ತಂಡ ವಿಚಾರಣೆ ಮಾಡಿಲ್ಲ. ಸಂದೀಪ್ ಪಾಟೀಲ್ನನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಅಂತ ಹೇಳಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಗಡಿಯಲ್ಲಿ ಬರ್ತಕ್ಕಂಥ ಚೋರ್ಲಾ ಘಾಟ್ನಲ್ಲಿ ಏನು 400 ಕೋಟಿ ಏನು ರಾಬ್ರಿ ಆಗಿರ್ತಕ್ಕಂಥ ಪ್ರಕರಣ ಇದೆ. ಈ ಪ್ರಕರಣಕ್ಕೆ 3 ರಾಜ್ಯಗಳಲ್ಲಿ ಸಂಚಲನ ಮೂಡಿಸಿದೆ. ಹಾಗಾಗಿ ಈ ಪ್ರಕರಣದ ಬಗ್ಗೆ ನಿಜವಾಗಿಯೂ ಅಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆಗಿದೆಯಾ, ಈ ಹಳೆ ನೋಟ್ನ ಕಂಟೈನರ್ ಗಾಡಿಗಳು ಬಂದಿದ್ವಾ ಇಲ್ವೋ ಅನ್ನೋದ್ರ ಬಗ್ಗೆ ಸ್ವತಃ ಬೆಳಗಾವಿ SP ಅವರಾದಂಥ ರಾಮರಾಜನ್ ಸರ್ ಅವ್ರನ್ನ ಕೇಳೋಣ. ಸರ್, ಚೋರ್ಲಾ ಘಾಟಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆಗಿದೆ ಅಂತ ಒಂದು ಆರೋಪ. ಸೊ 16ನೇ ತಾರೀಕು ಈ ತಿಂಗಳ ಜನವರಿ 16ನೇ ತಾರೀಕು ನಾಸಿಕ್ SP ಅವ್ರ ಕಡೆಯಿಂದ ನಮಗೊಂದು ಲೆಟರ್ ಬರ್ತದೆ. ಆ ಲೆಟ್ರಲ್ಲಿ ಏನು ಬರ್ತದೆ ಅಂದರೆ, ಸಂದೀಪ್ ಪಾಟೀಲ್ ಎಂಬ ವ್ಯಕ್ತಿ ಅಕ್ಟೋಬರ್ 22, 2025 ಕಿಡ್ನ್ಯಾಪ್ ಆಗಿರ್ತಾರೆ. ಆ ಕಿಡ್ನ್ಯಾಪ್ ಆಗಿರೋ ವ್ಯಕ್ತಿ ಅವರನ್ನು ಒಂದು 4 ಜನ ಆವಾಗ ಕಿಡ್ನ್ಯಾಪ್ ಮಾಡಿರ್ತಾರೆ. ವಿಶಾಲ್ ನಾಯ್ಡು ಮತ್ತು ವಿರಾಟ್ ಗಾಂಧಿ ಅವನ ಸೂಚನೆ ಮೇಲ್ಗಡೆ ವಿಶಾಲ್ ನಾಯ್ಡು ಮತ್ತು ಅವ್ರ ಜೊತೆಗೆ ಒಂದು 3 ಜನ ಸೇರಿಕೊಂಡು ಈ ಸಂದೀಪ್ ದತ್ತ ಪಾಟೀಲನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಫಾರ್ಚುನರ್ ಕಾರಲ್ಲಿ ಹೋಗಿ ಹೊಡೆದು, ನೀವು ಒಂದು 400 ಕೋಟಿ ರೂಪಾಯಿ ರಾಬರಿ ಆಗಿರೋದಲ್ಲಿ ಭಾಗಿಯಾಗಿದ್ದೀರಿ, ಸೊ ಅದರಿಂದ ನಮಗೆ 400 ಕೋಟಿ ರೂಪಾಯಿ ಲಾಸ್ ಆಗಿದೆ, ನೀವು ಕೊಡಬೇಕಂದ್ರೆ ಅವರು ಹೇಳಿ ಹೊಡೆದಿರೋದಾಗಿ ಈ ಸಂದೀಪ್ ಪಾಟೀಲ್ ಪೊಲೀಸ್ ವಿಚಾರಣೆಯಲ್ಲಿ ಹೇಳಿರ್ತಾನೆ. ಈ ವಿಚಾರಣೆ ಮೇಲ್ಗಡೆ ಇಂಥಗ ಒಂದು ಆಗಿದೆ ಅಂದರೆ ಒಂದು ಇನ್ಫಾರ್ಮೇಷನ್ ಆಗಿ ನಾಸಿಕ್ ಪೊಲೀಸ್ ಅವರು ನಮಗೆ ಕೊಟ್ಟಿರ್ತಾರೆ. ಬಟ್ ಈ ಘಟನೆಯನ್ನು ನೋಡಿರೋರು ನಿಜವಾಗಿಲ್ಲ 400 ಕೋಟಿ ರೂಪಾಯಿ ಯಾರ್ದು ಇದು ಬಗ್ಗೆ ಬೇರೆ ಯಾವುದೇ ಮಾಹಿತಿ ತಿಳಿಸಿರೋದಿಲ್ಲ. ಸೊ ಮಾಹಿತಿಯನ್ನು ಫರ್ದರ್ ಆಗಿ ಇದರಲ್ಲಿ ಹಿಯರ್ಸೆ ಮಾತ್ರ ಇರ್ತದೆ. ಬಾಯಿ ಮಾತಲ್ಲಿ ಒಬ್ಬರ ಕಡೆಯಿಂದ ಒಬ್ಬರ ಕಡೆಯಿಂದ ಪೊಲೀಸಲ್ಲಿ FIR ಮಾಡೋದಕ್ಕೆ ಬರೋದಿಲ್ಲ. ಯಾರೋ ಒಂದು ಘಟನೆ ಬಗ್ಗೆ FIR ಮಾಡಬೇಕಂದ್ರೆ ಯಾರೋ ಒಬ್ಬರು ನೋಡಿರಬೇಕು, ಇಲ್ಲ ಅದ್ರ ಬಗ್ಗೆ ಅಟ್ಲೀಸ್ಟ್ ಇನ್ಸಿಡೆಂಟ್ ಆದಮೇಲೆ ಅವರು ನೋಡಿರಬೇಕು. ಸೊ ಅದಕ್ಕಾಗಿ ನಾವು ಮತ್ತು ನಮ್ಮ ಪೊಲೀಸರನ್ನು ಖಾನಾಪುರ ಸಬ್ ಇನ್ಸ್ಪೆಕ್ಟರ್ MB ಬ್ರದರ್ ಅವರನ್ನು ನಾವು ನಾಸಿಕ್ ರೂರಲ್ ಡಿಸ್ಟಿಕ್ಗೆ ಕಳಿಸಿ ಅಲ್ಲಿ SIT ಟೀಮ್ ಅವ್ರ ಕಡೆ ಮಾತಾಡಿ ಮಾಹಿತಿ ಯಾವುದು ಇರ್ತದೆ ಅಂದರೆ ಹೇಳೋ ಸಂದರ್ಭದಲ್ಲಿ ಅವರಿಗೆ ವಿಚಾರಣೆ ನಡೆಸ್ತಾ ಇದ್ವಿ. ಅವ್ರಿಗೆ ಮಾತಾಡೋದಕ್ಕೆ ಅವಕಾಶ ಇಲ್ಲ ಅಂದರೆ ಹೇಳಿದ್ದಾರೆ. 2 ಏನಾಗಿದೆ, ಸಂದೀಪ್ ದತ್ತಾ ಪಾಟೀಲನ್ನು ಮತ್ತು ನಾವು ಹೋಗಿ ವಿಚಾರಣೆ ಮಾಡಿದ್ವಿ. ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇಲ್ಲ ಸರ್, ನನಗೆ ಇಂತಾಗ ಹೇಳಿದ್ದಾರೆ 400 ಕೋಟಿ ರೂಪಾಯಿ ನೀವು ತೊಗೊಂಡಿದ್ದೀರಿ, ನಿಮಗೆ ಗೊತ್ತಿದೆ ಅಂದರೆ ಹೇಳಿ ನನ್ನನ್ನು ಹೊಡೆದಿದ್ದಾರೆ. ಬಟ್ ಅದು ಬಿಟ್ಟು ಅದ್ರ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ ಅಂದರೆ ಅವನು ಹೇಳಿರ್ತಾನೆ. ಸೊ ಇದು ಬಗ್ಗೆ ಒಂದು ವೇಳೆ ನಮ್ಮ ನಾಸಿಕ್ ರೂರಲ್ ಡಿಸ್ಟಿಕ್ ಅವರು ಮಾಹಿತಿ ಕೊಡುವ ಸಂದರ್ಭದಲ್ಲಿ ನಾವು FIR ಮಾಡ್ತೀವಿ. ಒಂದು ವೇಳೆ ತನಿಖೆಗೆ ಯಾವುದೇ ಸಹಕಾರ ಬೇಕು ಸಂದರ್ಭದಲ್ಲಿ ಸಂಪೂರ್ಣ ಸಹಕಾರ ಕೊಡೋದಕ್ಕೂ ರೆಡಿ ಇದ್ದೀವಿ. ಪ್ರಮುಖವಾಗಿ ಸಂದೀಪ್ ಪಾಟೀಲ್ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡ್ತಾನೆ. ಅದರಲ್ಲಿ ಹಳೆ 200 ಮುಖಬೆಲೆ ನೋಟ್ಗಳು 400 ಕೋಟಿ ರೂಪಾಯಿ ಇತ್ತು, ಇದು 1,000 ಕೋಟಿವರೆಗೂ ಕೂಡ ಈ ಒಂದು ಅವ್ಯವಹಾರ ನಡೆದಿದೆ ಅನ್ನೋಂಥ ಮಾತನ್ನು ಹೇಳಿದ ಮೇಲೆ ಒಂದು SIT ಫಾರ್ಮ್ ಆಗಿದೆ. ಸೊ ನಡೆದಿದ್ದು ಚೋರ್ಲಾ ಘಾಟಲ್ಲಿ ಏನಂತ ಆತ ಒತ್ತಿ ಹೇಳುವಂಥದ್ದು. ಸೊ ಹಾಗಾಗಿ ಈ ಪ್ರಕರಣ ಈಗ ಏನು ಮಹಾರಾಷ್ಟ್ರ ಪೊಲೀಸ್ ತನಿಖೆ ಮಾಡಬೇಕಾ, ನೀವು ಮಾಡಬೇಕಾ, ಅದು ಗೋವಾದವ್ರು ಮಾಡಬೇಕು ಅನ್ನೋಂಥದ್ದು ಪ್ರಶ್ನೆ ಅಂತ.
ಸೊ BNSS ಪ್ರಕಾರ 198 ಪ್ರಕಾರ ಒಂದು ಅಫೆನ್ಸ್ ಯಾರು ತನಿಖೆ ಮಾಡಬಹುದು ಅಂದರೆ ಪ್ರಶ್ನೆ ಬರುವಾಗ ಉದಾಹರಣೆಗೆ ಒಂದು ರಾಬರಿ ಇಲ್ಲ ಡೆಕಾಯಿಟಿ ಆಗೋ ಸಂದರ್ಭದಲ್ಲಿ ಪ್ರಿಪ್ರೇಷನಲ್ಲಿ ಶುರುವಾಗುತ್ತದೆ ಅಫೆನ್ಸ್. ಮಹಾರಾಷ್ಟ್ರನಲ್ಲಿಂದ ಈ ಗಾಡಿಯನ್ನು ರಾಬರಿ ಮಾಡಬೇಕಂದ್ರೆ ಒಂದು 10 ಜನ ಸೇರಿ ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಂದು ಕರ್ನಾಟಕದಲ್ಲಿ ಬಂದು ಇಲ್ಲಿ ರಾಬರಿ ಆಗೋ ಸಂದರ್ಭದಲ್ಲಿ ಪ್ಲೇಸ್ ಆಫ್ ಅಫೆನ್ಸ್ ಘಟನೆ ಆಗಿರುವ ಸ್ಥಳ ಅಂದರೆ ಹೇಳೋದು ಕರ್ನಾಟಕನೂ ತೊಗೊಳ್ಬೋದು, ಮಹಾರಾಷ್ಟ್ರನೂ ತೊಗೊಳ್ಬೋದು. ಇಲ್ಲಿ ಬರುವ ಎಂಟೈರ್ ಜುರಿಸ್ಡಿಕ್ಷನಲ್ಲಿ ಯಾವ ಸ್ಟೇಷನಲ್ಲಿ ಬೇಕಾದರೂ ಅದು ವಿಚಾರಣೆಯನ್ನು ನಡೆಸೋದಕ್ಕೂ ಮತ್ತು ಕೋರ್ಟಲ್ಲಿ ಟ್ರಯಲ್ ನಡೆಸೋದಕ್ಕೂ ಜುರಿಸ್ಡಿಕ್ಷನಲ್ಲಿ ಈ ಯಾವ ಜುರಿಸ್ಡಿಕ್ಷನ್ ಬೇಕಾದ್ರೂ ತೊಗೊಳ್ಬೋದು. ಖಾನಾಪುರ ತೊಗೊಳ್ಬೋದು, ನಾಸಿಕ್ ತೊಗೊಳ್ಬೋದು, ಮಧ್ಯದಲ್ಲಿರುವ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ತೊಗೊಳ್ಬೋದು, ಅವಕಾಶ ಇರುತ್ತದೆ. ಈಗ SIT ಟೀಮ್ ಅವರು ಈ ಘಟನೆ ಬಗ್ಗೆ ಎಲ್ಲಿ ಶುರುವಾಗಿ ಎಲ್ಲಿ ಎಂಡ್ ಆಗಿದೆ ಅಂದರೆ ಒಂದು ವೇಳೆ ಮಹಾರಾಷ್ಟ್ರನಲ್ಲಿ ಶುರುವಾಗಿರೋ ಸಂದರ್ಭದಲ್ಲಿ ಅವರೇ FIR ಅನ್ನು ದಾಖಲೆ ಮಾಡಿ ಸಂಪೂರ್ಣ ವಿಚಾರಣೆ ಮಾಡುವುದಕ್ಕೆ ತಯಾರಿ ಮಾಡಬಹುದು. ಸೊ ಯಾಕೆ ಮಹಾರಾಷ್ಟ್ರ ಪೊಲೀಸ್ ಅರೆಸ್ಟ್ ಮಾಡಿದಂಥ 5 ಜನ ಆರೋಪಿಗಳಿಗೆ ನಮ್ಮ ಬೆಳಗಾವಿ ಅಂದರೆ ಕರ್ನಾಟಕ ಪೊಲೀಸರು ವಿಚಾರಣೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ SIT? ಸೊ ಒಂದು ವೇಳೆ ಇಂಟ್ರಾಗೇಷನ್ ಮಾಡುವಾಗ ಜನರಲಿ ನಾವು ಎಲ್ಲ ಮಾಹಿತಿಯನ್ನು ಶೇರ್ ಮಾಡಲ್ಲ, ತನಿಖೆ ಸಂಪೂರ್ಣ ಆಗೋದು ಬರೋ ಶೇರ್ ಮಾಡಲ್ಲ. ಇನ್ಫಾರ್ಮೇಷನ್ ಲೀಕ್ ಆಗೋ ಸಂದರ್ಭದಲ್ಲಿ ಅದು ಇನ್ವೆಸ್ಟಿಗೇಷನ್ ಅಫೆಕ್ಟ್ ಮಾಡಬಹುದು. ಇದರಲ್ಲಿ ಒಂದು ವೇಳೆ ಘಟನೆ ಆಗಿರೋ ಸಂದರ್ಭದಲ್ಲಿ ಅದು ಮುಂದಿನ ತನಿಖೆಗೆ ಅದು ಕಷ್ಟ ಆಗುತ್ತೆ ಅಂದರೆ ಹೇಳಿ ನಮಗೆ ಕೊಟ್ಟಿರೋದೇ ಇರೋದಕ್ಕೂ ಸಾಧ್ಯನೇ ಇದೆ. ಚೋರ್ಲಾಘಟ್ ಬೆಳಗಾವಿ ಜಿಲ್ಲೆಗೆ ಅಷ್ಟೇ ಬರ್ತಾ, ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಬರ್ತಾ, 3 ರಾಜ್ಯಗಳ ಸಂಬಂಧ ಬರುತ್ತೆ. ಚೋರ್ಲಾಘಟ್ ಅಂದರೆ ಹೇಳೋದು ಸುಮಾರು 40 ಕಿಲೋಮೀಟರ್ ಮೇಲ್ಗಡೆ ಬರ್ತದೆ. ಇದು ಮಹಾರಾಷ್ಟ್ರನಲ್ಲಿ ಇರ್ತದೆ, ಕರ್ನಾಟಕ ಇರ್ತದೆ, ಗೋವಾನಲ್ಲಿ ಇರ್ತದೆ. ಸೊ ಹಾಗಾಗಿ ಗೋವಾ ಪೊಲೀಸ್ ಏನಾದ್ರು ತಮ್ಮ ಸಂಪರ್ಕ ಮಾಡಿದ್ದಾರೆ ಸರ್? ಏನಾದರೂ ಇಲ್ಲ, ಯಾರೂ ಪರ್ಸನಲ್ ಆಗಿ ಸಂಪರ್ಕ ಮಾಡಿಲ್ಲ. ಒಂದು ಲೆಟ್ರ್ ಮಾತ್ರ ಬರೆದಿದ್ದಾರೆ. ನಾವೇ ಸೋಮೋಟ ಆಗಿ ಹೋಗಿ ಮಹಾರಾಷ್ಟ್ರನಲ್ಲಿ ಈಗ ವಿಚಾರಣೆಯನ್ನು ಪ್ರಾರಂಭಿಸಿದ್ದೀವಿ. ಯಾವುದೇ ಮಾಹಿತಿ ಬರೋ ಸಂದರ್ಭದಲ್ಲಿ ವಿಕ್ಟಿಮ್ ಯಾರು ಇದ್ದಾರೆ ಅಂದರೆ ಅವರಿರಲಿ, ಇಲ್ಲ ಐ ವಿಟ್ನೆಸ್ ಇರಲಿ, ಯಾರೋ ಒಬ್ಬರು ಸಿಗ್ತಾರೆ ಅಂದ್ರೂ, ಯಾರೋ ಒಂದು ವೇಳೆ ಕಂಟೈನರ್ ಡ್ರೈವರ್ಸ್ ಅಂದರೆ ಯಾರು ಇದ್ದಾರೆ ಅಂದ್ರೂ ಸೊ ನಾವು ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಸಿಗುವ ಸಂದರ್ಭದಲ್ಲಿ ನಾವು ವಿಚಾರಣೆ ಮಾಡ್ತೀವಿ. ಸೊ ಇವಿಷ್ಟು ಬೆಳಗಾವಿ SP ಅವರು ಹೇಳುವಂಥ ಮಾತು. ಒಂದು ಕಿಡ್ನಾಪ್ ಪ್ರಕರಣದ ಸಂದೀಪ್ ಪಾಟೀಲ್ ಒಂದು 400 ಕೋಟಿ ರೂಪಾಯಿ ಏನಿದೆ ಅದು ದರೋಡೆ ಆಗಿದೆ ಅಂತ ಒಂದು ಹೇಳಿಕೆ ಕೊಟ್ಟಿದೆ. ಹಾಗಾಗಿ ಈ ದರೋಡೆ ಆಗಿದೆಯಾ ಇಲ್ಲೋ ಅನ್ನೋದನ್ನು ಮೊದಲು ಖಚಿತತೆ ಪಡಿಸ್ಕೊಳ್ಬೇಕು. ಒಂದು ವೇಳೆ ಆಗಿದ್ದರೆ ಮಹಾರಾಷ್ಟ್ರ ಪೊಲೀಸರು ಕೂಡ ಇದನ್ನು ತನಿಖೆ ಮಾಡ್ಬೋದು. ನಾವು ಕೂಡ ಇದನ್ನು ದೂರು ಕೊಟ್ಟರೆ ನಾವು ಕೂಡ ತನಿಖೆ ಮಾಡಿ ಈ ಒಂದು ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ಹೇಳುವಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ.